ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಂತೋಳ ಹಂಗೆ ನಿಂತ್ಕೊಬಿಟ್ಟೆ. ನೀನ್ ನೋಡ್ತಾ ಇದ್ರೆ ಯಾವುದೋ ವಿಷಯದ ಬಗ್ಗೆ ಆಳವಾಗಿ ಯೋಚನೆ ಮಾಡ್ತಾರ ಕಾಣ್ತಾ ಇದೆಯಲ್ಲ, ಏನಾಯ್ತಮ್ಮ? ಇನ್ನೇನಣ್ಣ, ಗೋಡೆ ಮೇಲಿರೋ ಆ ಫೋಟೋನ ನೋಡ್ದಾಗೆಲ್ಲ ಮುಂದೆ ಇನ್ನೇನ್ ಸಮಸ್ಯೆ ಆಗುತ್ತೋ ಅಂತ ಭಯ ಕಾಡ್ತಿದೆ. ಅದರಲ್ಲಿ ಯೋಚನೆ ಮಾಡುವಂತದ್ದು ಏನಿದೆಯಮ್ಮ? ಒಂದು ಮನೆ ಅಂದ್ಮೇಲೆ ಮಗ ಸೊಸೆ ಫೋಟೋ ಇರೋದ್ರಲ್ಲಿ ತಪ್ಪೇನಿದೆ? ಚಿಕ್ಕ ಯಜಮಾನ್ರು ಅಷ್ಟು ಪ್ರೀತಿಯಿಂದ ಫೋಟೋ ಮಾಡಿಸ್ಕೊ ಬಂದವ್ರೆ, ಅದನ್ನ ನೋಡಿ ಖುಷಿ ಪಡೋದನ್ನ ಬಿಟ್ಬಿಟ್ಟು ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾ ಇದೆಯಲ್ಲ. ಏನಣ್ಣ ನೀವು ಎಲ್ಲ ಗೊತ್ತಿದ್ರು ಏನು ಸಮಸ್ಯೆನೇ ಇಲ್ಲ ಅನ್ನೋ ಹಾಗೆ ಮಾತಾಡ್ತಿದ್ದೀರಲ್ಲ? ಅಮ್ಮವ್ರ ಫೋಟೋ ನೋಡಿ ಏನ್ ಹೇಳಿದ್ರು ಅಂತ ಗೊತ್ತು ತಾನೆ? ಅದನ್ನೆಲ್ಲ ಕೇಳಿಸ್ಕೊಂಡು ಈ ಫೋಟೋ ಅಲ್ಲೇ ಇರ್ಬೇಕಾ? ಅದನ್ನೆಲ್ಲ ಏನು ವಸ್ತಾ ಹೇಳು. ಅಮ್ಮವ್ರು ಮಾಡೋದು ಚಿಕ್ಕ ಯಜಮಾನ್ರಿಗೆ ಇಷ್ಟ ಆಗಲ್ಲ, ಚಿಕ್ಕ ಯಜಮಾನ್ರು ಮಾಡೋದು ಅಮ್ಮವ್ರಿಗೆ ಇಷ್ಟ ಆಗಲ್ಲ. ಇವರಿಬ್ರು ಯಾವತ್ತು ಒಬ್ರಿಗೊಬ್ರು ಇಷ್ಟಪಡ್ತಾರೋ ಅವತ್ತೇ ಈ ಸಮಸ್ಯೆ ಎಲ್ಲ ಬಗೆಹರಿಯೋದು. ಆದ್ರೆ ಅದನ್ನ ಮಾಡ್ಬೇಕಾಗಿರೋದು ನೀನು ಕಣಮ್ಮ. ಹೆಂಗಾದ್ರೂ ಮಾಡಿ ಅವರಿಬ್ರು ಸಂಬಂಧನ ಒಂದ್ ಮಾಡ್ಬಿಡ್ಬೇಕಣಮ್ಮ. ಅಣ್ಣ, ನಾನು ಇಷ್ಟು ದಿವಸ ಹುಲಿ ಮುಂದೆ ಬದುಕ್ತಿದ್ದೆ. ನೀವ್ ನೋಡಿದ್ರೆ ನನ್ನ ಬೋನ್ ಒಳಗಡೆ ಹೋಗು ಅಂತ ಹೇಳ್ತಾ ಇದ್ದೀರಾ. ನನ್ ಪಾಡಿಗೆ ನಾನು ಸುಮ್ಮನೆ ಇದ್ದವಳನ್ನ ಅವ್ರ ಜಗಳದಲ್ಲಿ ನನ್ನ ಮಧ್ಯದಲ್ಲಿ ಸೇರಿಸ್ಕೋತಾರೆ. ಅಂಥದ್ರಲ್ಲಿ ನಾನು ಹೋಗಿ ಅವ್ರನ್ನ ಒಂದ್ ಮಾಡಕ್ಕಾಗತ್ತಾ ಹೇಳಿ? ನೋಡಮ್ಮ, ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಒಂದು ಮನೆನ ಹಾಳು ಮಾಡ್ಬೋದು, ಉದ್ಧಾರನೂ ಮಾಡ್ಬೋದು. ಆದ್ರೆ ನೀನು ಎಲ್ರಿಗೂ ಒಳ್ಳೇದನ್ನೇ ಬಯಸ್ತೀಯ. ಅಂದ್ಮೇಲೆ ನೀನ್ ಯಾಕಮ್ಮ ಕೆಲಸ ಮಾಡಬಾರ್ದು?